Hello everyone, welcome back to my YouTube channel. So ನಾನು ನಿಮಗೆ ಇವತ್ತು ಮೂರು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಹಿಂಗೆ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಏನೇನು ಸ್ಕಿಲ್ಸ್ ಕೇಳಿದ್ದಾರೆ ಮತ್ತೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಈ ಜಾಬ್ಗೆ ಅಂದ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟ್ ಇರೋರು ಕೊನೆವರೆಗೂ ನೋಡಿ, ಮತ್ತೆ ನೀಡಿರೋರು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಆ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನೀವೇನಾದರೂ ಲೈಕ್ ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಮತ್ತು ಲಿಂಕ್ಡ್ಇನ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ, ನೌಕರಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ 1-to-1 ಮೆಂಟರ್ಶಿಪ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ನೋಡ್ಕೊಂಬರೋಣ. ಇದು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಲೈಕ್ ಗೌರ್ಮೆಂಟ್ ಕಂಪ್ನಿ ಕಡೆಯಿಂದ SBI ಕಾರ್ಡ್ಸ್ ಅವರು. ಸೊ ಇವರು ಯಾವ ರೋಲ್ಗೆ ಎಕ್ಸಿಕ್ಯೂಟಿವ್ KYC ಮತ್ತು VKYC ಮತ್ತು ಅಸೋಸಿಯೇಟ್ ಸ್ಕ್ರೀನಿಂಗ್ ರೋಲ್ಗೆಲ್ಲ ಹೈಯರ್ ಮಾಡ್ತಿದ್ದಾರೆ. ನಾನು 3 ಜಾಬ್ ಅಪ್ಡೇಟ್ನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಹಿಂಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನೇನು ರಿಕ್ವೈರ್ಮೆಂಟು ಏನು ಕೆಲಸ ಇರುತ್ತೆ ಅದರಲ್ಲಿ ಅಂದ್ಬಿಟ್ಟು. ಸೊ ಈಗ ವಿಡಿಯೋ ನೋಡೋಣ. ಲೈಕ್ ಇಲ್ಲಿ SBI ಕಾರ್ಡ್ ಅವರು ಎಕ್ಸಿಕ್ಯೂಟಿವ್ KYC ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಫುಲ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಥರ ವಾಟ್ ಇನ್ ಫಿಟ್ ಫಾರ್ ಯು, ಎಂತಕ್ಕೆ ಇದು ಫಿಟ್ ಆಗುತ್ತೆ ನಿಮ್ಮ ರೋಲ್ಗೆ ಅಂತ ಕೇಳ್ತಿದ್ದಾರೆ. SBI ಕಾರ್ಡ್ ಟ್ರೂಲಿ ಲೈವ್ಸ್ ಬೈ ದ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದರೆ ಲೈಕ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದರೆ ಎಕ್ಸ್ಟ್ರಾ ವರ್ಕ್ ಇರಲ್ಲ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದರೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ನಮಗೂ ಟೈಮ್ ಅಂದರೆ ವರ್ಕ್ಗೂ ಟೈಮ್ ಕೊಡಬೇಕು, ಆ ಥರ ವರ್ಕ್ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅಡ್ಮೈರೇಬಲ್ ವರ್ಕ್ ಡಿಸರ್ವ್ ಟು ಬಿ ರಿವಾರ್ಡೆಡ್ ಅಂತ ಅಂದರೆ ನಾವು ಎಕ್ಸ್ಟ್ರಾ ಏನಾದ್ರು ವರ್ಕ್ ಮಾಡಿದರೆ ಅದಕ್ಕೆ ರಿವಾರ್ಡು, ಬೆನಿಫಿಟ್ಸ್ಗಳು ಅಂತಂದರೆ ಇನ್ಸೆಂಟಿವ್ಸ್ ಕೊಡೋದು, ಅಪ್ರಿಸಿಯೇಷನ್ಸು, ರಿವಾರ್ಡ್ಗಳೆಲ್ಲ ಇರುತ್ತೆ ಈ ಜಾಬಲ್ಲಿ. ಮತ್ತು ಇಲ್ಲಿ ಹೆಲ್ತ್ ಬೆನಿಫಿಟ್ಸ್ ಫಾರ್ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, ಮತ್ತು ಪರ್ಸ್ನಲ್ ಆಕ್ಸಿಡೆಂಟಿಗೂ ಇರುತ್ತೆ, ಮತ್ತು OPD ಬೆನಿಫಿಟ್ಸ್ ಕೂಡ ಇರುತ್ತೆ. ಲೈಕ್ ನಾವು ಜಸ್ಟ್ ಒಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ್ರೂ ಇಲ್ಲಿ ನಾವು ಕ್ಲೈಮ್ ಮಾಡ್ಕೋಬೋದು ಅದೆಲ್ಲ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಟೀಮ್ ಕಲ್ಚರು ಮತ್ತು ನ್ಯೂಟ್ರಲ್ ಪಾಲಿಸಿ ಅಂದರೆ ಮದರ್ಗಳಿಗೆ ಮೆಟರ್ನಿಟಿ ಲೀವು, ಫಾದರ್ಗಳಿಗೆ ಪೆಟರ್ನಿಟಿ ಲೀವ್ ಕೂಡ ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಾಟ್ ಎಕ್ಸಾಕ್ಟ್ಲಿ ಇಷ್ಟು ಸೊ ಇಲ್ಲಿ ವರ್ಕ್ ಮಾಡೋದ್ರಿಂದ ಇಷ್ಟು ಬೆನಿಫಿಟ್ಸ್ ಸಿಗುತ್ತೆ ನಮಗೆ, ಇದು ಮಿನಿಮಮ್, ಇನ್ನೂ ತುಂಬ ಇರುತ್ತೆ. ಬಟ್ ಅಂದರೆ ಬ್ರೀಫಾಗಿ ಹೇಳಿದ್ದಾರೆ ಈ ಥರ ಇದೆ ನಮ್ಮದು ಅಂತಂದರೆ ಎಂಪ್ಲಾಯಿ ಡ್ರೈವನ್ ಕಂಪ್ನಿ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ಪರ್ಪಸ್ ನೋಡೋದಾದ್ರೆ ಈ ಕಂಪ್ನಿಲಿ ಏನು ಎಕ್ಸಾಕ್ಟ್ಲಿ ನಾವು ರೋಲ್ ಮಾಡ್ತೀವಿ ಅಂತಂದರೆ ನಮ್ಮ ಜಾಬ್ ಏನಿದೆ ಅಂದರೆ ಎನ್ಶೂರಿಂಗ್ KYC ಸ್ಕ್ರಬ್ಬಿಂಗ್ ಟಾಸ್ಕ್ ಅದರೆನ್ಸ್ ವಿತ್ ಟೈಮ್ಲೆನ್ಸ್ ಅಂತಂದರೆ KYC ಅಂತಂದರೆ ಕಸ್ಟಮರ್ ಡೀಟೇಲ್ಸ್ನ ಅಪ್ಡೇಟ್ ಮಾಡೋದಲ್ಲ, ನೋ ಯುವರ್ ಕಸ್ಟಮರ್ ಅಂದ್ಬಿಟ್ಟು. ಸೊ ಅವ್ರದ್ದು ವಿತಿನ್ ಟೈಮ್ ಲೈನ್ ಅವ್ರಿಗೆ ಅದೆಲ್ಲ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಮತ್ತು ಮೀಟಿಂಗ್ ಡೈಲಿ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಅಂತಂದರೆ ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅಂತ ರೂಲ್ಸ್ ಇರುತ್ತೆ, ಅಷ್ಟನ್ನ ನಾವು ಡೈಲಿ ಕಂಪ್ಲೀಟ್ ಮಾಡಲೇಬೇಕು ಅಪ್ಡೇಟ್ ಮಾಡೋದು ಆಗಲಿ. ಮತ್ತು ಇಲ್ಲಿ ಪ್ರಿಪೇರಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಐ ರಿಸ್ಕ್ ಆ್ಯಸ್ ಪರ್ ದ ಕಂಪ್ಲೇಂಟ್ಸ್ ಆಡಿಟ್ ರಿಕ್ವೈರ್ಮೆಂಟ್ ಅಂತ ಅಂದರೆ ಇಲ್ಲಿ ಏನಾದರೂ ನಿಮಗೆ ಡೌಟ್ ಬಂತು ಅಂತಂದರೆ ಅದನ್ನೆಲ್ಲ ಆಡಿಟ್ ಅವ್ರು ಏನೇ ಕೇಳಿದ್ರು ಆಡಿಟ್ಗೆ ಏನಾದ್ರು ಡೌಟ್ ಬಂತು ಅಂತಂದರೆ ಅವರು ಇನ್ಫಾರ್ಮೇಷನ್ನ ಕೇಳ್ತಾರೆ. ಸೊ ಇಂಟರ್ನಲ್ ಆಡಿಟ್ ಅವ್ರಿಗೆಲ್ಲ ನಾವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಮ್ಯಾನೇಜಿಂಗ್ ಕಸ್ಟಮರ್ ಕಮ್ಯುನಿಕೇಷನ್ ಪ್ಲಾನ್ ಆಸ್ ಪರ್ ದ ಸ್ಕೆಡ್ಯೂಲ್ ಅಂತಂದರೆ ಅವ್ರಿಗೇನು ಗೊತ್ತಾಗಲಿಲ್ಲ ಅಂದರೆ ನಾವು ಗೈಡ್ ಮಾಡೋದು ಕೂಡ ಆಗಿರುತ್ತೆ ಕಸ್ಟಮರ್ಸ್ಗೆ. ಇನ್ನು ವಾಟ್ ರೋಲ್ ಅಕೌಂಟಬಿಲಿಟಿ, ನಾವೇನು ವಾಟ್ ಎಕ್ಸಾಕ್ಟ್ಲಿ ಜಾಬಲ್ಲಿ ಮಾಡ್ತೀವಿ ಅಂತಂದರೆ ಎನ್ಶ್ಯೂರ್ ಅಕ್ಯುರೇಟ್ ಡೇಟಾ ಫೈಲ್ಸ್ ಅಪ್ಡೇಷನ್ ಆ್ಯಂಡ್ ಮಿಸ್ ಫಾರ್ ಕ್ರಿಟಿಕಲ್ ಪ್ರೋಸೆಸ್ ಅಂತಂದರೆ ಡೇಟಾ ಅಪ್ಡೇಷನ್ ಇರುತ್ತೆ. ಈಗ ಕಸ್ಟಮರ್ ಒಬ್ರು ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿಸ್ತಿರ್ತಾರೆ. ಸೊ ಅವ್ರದ್ದು ಫಸ್ಟ್ ನಾಮಿನಿ ಕೊಟ್ಟಿರಲ್ಲ, ಇವಾಗ ಅವ್ರದ್ದು ಡೇಟ್ ಆಫ್ ಬರ್ತ್ ಕೊಟ್ಟಿರಲ್ಲ ಸ್ಟಾರ್ಟಿಂಗಲ್ಲಿ, ಅದೆಲ್ಲ ಇನ್ಫಾರ್ಮೇಷನ್ನ ನಾವು ಆ್ಯಡ್ ಮಾಡಬೇಕು. ಮತ್ತು ಡಿಲೀಟ್ ಮಾಡೋದು ಅಂದರೆ ರೆಗ್ಯುಲರಾಗಿ ಅಕಸ್ಮಾತ್ ಎಕ್ಸ್ಪೈರ್ ಆಗಿದ್ದರೆ ಇಲ್ಲ ಅಕೌಂಟ್ ಬೇಡ ಅಂತ ಕ್ಲೋಸ್ ಮಾಡ್ತೀರಾ, ಡೇಟಾ ಎಲ್ಲ ಫಿಲ್ ಮಾಡಬೇಕಾಗಿರುತ್ತೆ. ಮತ್ತು KYC ರಿನ್ಯೂವಲ್ ಅಂತಂದರೆ KYC ಅಂತಂದರೆ ಅವ್ರ ಅಡ್ರೆಸ್ ಇದ್ದಾರಾ, ಪ್ರೆಸೆಂಟು ಆ್ಯಕ್ಟಿವ್ ಆಗಿದ್ದಾರಾ ಅನ್ನೋದೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಪಾನ್ ಅಸೋಸಿಯೇಟ್ ಡೇಟಾ ಫೈಲ್ಸ್ ಅಂತಂದರೆ ಅವ್ರನ್ನ ಆಧಾರ್ ಅಂದರೆ ಮ್ಯಾರಿ ಆಗಿರೋ ಅಡ್ರೆಸ್ ಎಲ್ಲ ಚೇಂಜ್ ಆಗಿರುತ್ತಲ್ಲ, ಸೊ ಅಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಮತ್ತು ಪಾನ್ ಕಾರ್ಡಲ್ಲೇನೋ ಮಿಸ್ಟೇಕ್ ಇದ್ದರೆ, ನೇಮ್ಗಳೆಲ್ಲ ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಸೊ ಅದೇನಾದ್ರು ಮಿಸ್ಟೇಕ್ ಇದ್ದರೆ ಅಪ್ಡೇಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ನಾವು ತೊಗೊಂಡು ಕಲೆಕ್ಟ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಎನ್ಶ್ಯೂರ್ 100% ಕ್ಲೋಷರ್ ಆಫ್ ಡೈಲಿ ಇನ್ಕರೆಂಟ್ ಪ್ಯಾನ್ ಕೇಸ್ ವೇರ್ ಓವರಾಲ್ ವಿತ್ ಅಂತಂದರೆ ಇಲ್ಲಿ ಮೇನ್ KYC ಅಂದರೆ ಪಾನ್ ಅಂತಂದರೆ ಏನಾದರೂ ಮಿಸ್ಸಿಂಗ್ ಇದ್ರೆ ಅದೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿದೆ. ಒಬ್ಬೊಬ್ಬರು ಪಾನ್ ಕೊಡ್ತಲ್ಲ, ಈಗ ಹಳೆ ಅಕೌಂಟಲ್ಲೆಲ್ಲ ಪಾನೇ ಕೊಡ್ತಿರ್ಲಿಲ್ಲ, ಪಾನ್ ಅಕೌಂಟ್ ಇರಲಿಲ್ಲ. ಸೊ ಇವಾಗ ಅದೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ 100% ಇಷ್ಟು ಕೊಟ್ಟಿರ್ತಾರೆ ಅಷ್ಟನ್ನ ಮಾಡಬೇಕಾಗಿರುತ್ತೆ, ಅಪ್ಡೇಟ್ ಮಾಡಬೇಕಾಗಿರುತ್ತೆ ನಾವು ಡೈಲಿ. ಮತ್ತು ಪಬ್ಲಿಷ್ ರಾಂಗ್ ಆ್ಯಂಡ್ ರಿಫ್ಯೂಸಲ್ ಆ್ಯಕ್ಷನ್ ಆಡಿಟ್ ಅಂತಂದರೆ ಏನಾದರೂ ರಾಂಗ್ ಇದ್ದರೆ ನಾವು ಅದನ್ನ ವಾಪಸ್ ಕಸ್ಟಮರ್ಗೆ ಕೊಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಪರ್ಫಾರ್ಮ್ ಪ್ರೋಸೆಸ್ ಡಾಕ್ಯುಮೆಂಟೇಷನ್ ಕಂಪ್ಲೇಂಟ್ಸ್ ಅಂತ ಅಂದರೆ
ಯಾವ ಥರ ಚೇಂಜ್ ಮಾಡಿದ್ರಿ, ಇಫ್ ಬಿಫೋರ್ ಏನಿತ್ತು ಅದೆಲ್ಲ ಬ್ಯಾಕಪ್ ಇರಬೇಕು. ನಮ್ಮ ಅಡ್ರೆಸ್ ಬಿಫೋರ್ ಅಡ್ರೆಸ್ ಏನಿತ್ತು, ಇವಾಗ ಏನು ಅಡ್ರೆಸ್ ಇದೆ ಅಂತ ಒಂದು ಬ್ಯಾಕಪ್ ತೊಗೋಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇಲ್ಲಿ ಲೈಕ್ ಡೇಟಾ ಎಂಟ್ರಿ ಜಾಬ್ ಕೂಡ ಆಗಿರುತ್ತೆ. KYC ಅಂತ KYC ಅಂತಂದರೆ ಲೈಕ್ ವಿಡಿಯೋ ವೆರಿಫಿಕೇಷನ್ ಜಾಬ್ ಕೂಡ ಆಗಿರುತ್ತೆ. ಇನ್ನು ಯಾವ ಥರ ಈ ಜಾಬ್ ಸಕ್ಸಸ್ ಆಗೋಕ್ಕೆ ಏನು ಬೇಕು ಅಂತಂದರೆ ಡೇಟಾ ಮ್ಯಾನೇಜ್ಮೆಂಟ್ ಅಂದರೆ ಡೇಟಾ ಮ್ಯಾನೇಜ್ಮೆಂಟ್ ಬಗ್ಗೆ ಐಡಿಯಾ ಇರಬೇಕು. ಮತ್ತು ಇಲ್ಲಿ ಅಕ್ಯುರೆಸಿ 100% ಅಕ್ಯುರೆಸಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಟೆಕ್ನಿಕಲ್ ಸ್ಕಿಲ್ಸ್ ಏನು ಬೇಕು ಜಾಬ್ಗೆ ನಾವು ಜಾಯ್ನ್ ಆಗೋಕ್ಕೆ ಅಂತಂದರೆ ಎಕ್ಸಲೆಂಟ್ ವರ್ಕಿಂಗ್ ನಾಲೆಜ್ ಆಫ್ ಎಕ್ಸೆಲ್ ವರ್ಕ್ ಮಾಡೋಕ್ಕೆ ನಾಲೆಜ್ ಇರಬೇಕು. ಮತ್ತು ನಾಲೆಜ್ ಆದ ಡೇಟಾ ಮ್ಯಾನೇಜ್ಮೆಂಟ್ ಟೂಲ್. ಎಕ್ಸೆಲ್ ಕೂಡ ಒಂದು ಡೇಟಾ ಎಂಟ್ರಿ ಜಾಬ್ ಅಂತಂದರೆ ಡೇಟಾ ಎಂಟ್ರಿ ಮಾಡೋಕ್ಕೆ ಯೂಸ್ ಮಾಡೋ ಟೂಲು. ಸೊ ಅದರ್ ಟೂಲ್ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು KYC ಬಗ್ಗೆ ಸ್ವಲ್ಪ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೇಸಿಕ್ ರೆಗ್ಯುಲೇಟರಿ ಕಂಪ್ಲೇಂಟ್ಸ್ ಆನ್ KYC ಅಂತಂದ್ರೆ ಬಗ್ಗೆ ನಾಲೆಜ್ ಇರಬೇಕು. ನಾಟ್ ಮ್ಯಾಂಡೇಟರಿ, ಬಟ್ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ, ಯಾವುದೇ ಎಜುಕೇಷನ್ ಕೂಡ ಕೇಳಿಲ್ಲ ಇಲ್ಲಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ, ಒಂದು 10 ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅದ್ರ ಬಗ್ಗೆ KYC ಬಗ್ಗೆ ನಾಲೆಜ್ ಇರಬೇಕು. ಮಿನಿಮಮ್ KYC ಎಲ್ಲ ನಾಲೆಜ್ ಬೇಕು ಅಂದರೆ PO ಆದರೂ ಕಂಪ್ಲೀಟ್ ಆಗಿರಬೇಕು ಅನ್ಕೋತೀನಿ. ಇನ್ನು ಯಾವ ಥರ ಕ್ರಿಟಿಕಲ್ ಥಿಂಕಿಂಗ್, ಯಾವ ಥರ ಪ್ರೊಸೆಸ್ ಓರಿಯೆಂಟೇಷನ್ ಅಂತಂದರೆ ವರ್ಕ್ ಕಂಪ್ಲೀಟ್ ಆಗೋದ್ರ ಬಗ್ಗೆ ನಾಲೆಜ್ ಇರಬೇಕು. ಮತ್ತು ಡೀಟೇಲ್ ಓರಿಯೆಂಟೇಷನ್ ಅಂತ ಹೇಳಿದ್ದಾರೆ. ಮತ್ತು ಅನಾಲಿಟಿಕಲ್ ಎಬಿಲಿಟಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ನೋಡಿದ್ರೆ ಎನಿ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಜಾಬ್ಗೆ. ಯಾವ ಥರ ಅಪ್ಲೈ ಮಾಡೋದು ಫಸ್ಟ್ ಜಾಬ್ಗೆ ಅಂತ ಅಂದರೆ ಇಲ್ಲಿ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಲೈಕ್ SBI ಕಾರ್ಡ್ಸ್ ಕೆರಿಯರ್ಸ್ ಅಂದ್ಬಿಟ್ಟು. ಸೊ SBI ಕಾರ್ಡ್ಸ್ ಕೆರಿಯರ್ಸ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡಿ ಜಾಬ್ ವೇಕೆನ್ಸಿ ಅಂತ ಬರ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಸೊ ಇಲ್ಲಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಬೇಕು. ಇಲ್ಲಿ ಓಪನ್ ಪೊಸಿಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡೋಣ, ಆಲ್ ಜಾಬ್ಸ್ 87 ಇದೆ, ನ್ಯೂ ಜಾಬ್ಸ್ 74 ಇದೆ. ಆಲ್ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರು, ವೈಸ್ ಪ್ರೆಸಿಡೆಂಟು. ಸೊ ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ. ಸೊ ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಹೋದರೆ ಇಲ್ಲಿ ನೋಡಿ ಅಸೋಸಿಯೇಟ್ KYC ಸಪೋರ್ಟು, ಇದು 0 to 1 year ಆಫ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ ಅಸೋಸಿಯೇಟ್ KYC ಇದು 0 to 1 year ಆಫ್ ಎಕ್ಸ್ಪೀರಿಯನ್ಸು. ಸೊ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಹಂಗೇ ಇಲ್ಲಿ ಅಪ್ಲೈ ಅಂತ ಇದೆ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡುವ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ. ಸೊ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ಗೆ ಅಕ್ಸೆಪ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಮ್ಮ ಇಮೇಲ್ ಐಡಿಗೆ ಇಲ್ಲಿ ವೆರಿಫಿಕೇಷನ್ ಕೋಡ್ ಹೋಗುತ್ತೆ. ಸೊ ಅದನ್ನ ವೆರಿಫೈ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಸೊ ಒಂದ್ಸಲ ಇಮೇಲ್ ಚೆಕ್ ಮಾಡ್ಕೊಂಡು ವೆರಿಫಿಕೇಷನ್ ಕೋಡ್ನ ಕರೆಕ್ಟಾಗಿ ಎಂಟರ್ ಮಾಡಿ. ಸೊ ಎಂಟರ್ ಆಗಿದೆ, ಲೈಕ್ ಕರೆಕ್ಟಾಗಿ ವೆರಿಫಿಕೇಷನ್ ಕೋಡ್ ಆಗಿದೆ. ಇಲ್ಲಿ ನಮ್ಮದು ಲಾಸ್ಟ್ ನೇಮು, ಫಸ್ಟ್ ನೇಮು, ನಮ್ಮ ಟೈಟಲು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಕಂಟ್ರಿ, ಅಡ್ರೆಸ್ ಲೈನು, ಮತ್ತು ಯಾವ ಸಿಟಿ, ಯಾವ ಟೌನಲ್ಲಿ ಇದ್ದೀವಿ ಅಂತಂದರೆ ಯಾವ ಡಿಸ್ಟಿಕ್ ಅಥವಾ ಸ್ಟೇಟ್ ಯಾವುದು ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಪಿನ್ ಕೋಡ್ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇಸ್ ಯುವರ್ ಪ್ರೊಫೈಲ್ ಕರೆಂಟ್ಲಿ ಅಂಡರ್ ರಿವ್ಯೂ ಅಂಡರ್ ದ ಪ್ರೊಸೆಸ್ ಆಫ್ ಎನಿ ಪೊಸಿಷನ್ ಆಫ್ SBIC ಅಂತಂದರೆ ಆಲ್ರೆಡಿ ಈ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಸೊ ಇಲ್ಲ ಯಾವುದೂ ಅಪ್ಲೈ ಮಾಡಿಲ್ಲ ಅಂತ ಅಂದರೆ ಆರ್ ಯು ರಿಲೇಟೆಡ್ ಟು ರೆಫರ್ಡ್ ಬೈ ಎನಿ ಒನ್ ಎಂಪ್ಲಾಯ್ಡ್ ಇನ್ ರಿಟೈರ್ಡ್ ಫ್ರಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಎನಿ ಇಟ್ಸ್ ಸಬ್ಸಿಡರಿ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಯಾರು ರೆಫರ್ ಮಾಡಿದ್ದಾರಾ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ವಿ ವರ್ಕ್ ವಿತ್ SBI ಕಾರ್ಡ್ ಕಾಂಟ್ರಾಕ್ಟ್ ಅಂತಂದರೆ SBIಯಲ್ಲಿ ಏನಾದ್ರು ಕಾಂಟ್ರಾಕ್ಟ್ ಜಾಬ್ ಆಗಿ ಏನಾದ್ರು ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇದಕ್ಕೂ ನೋ ಅಂತ ಹಾಕ್ಕೊಳ್ಳಿ. ಎಸ್ ಅಂದರೆ ಅಷ್ಟೇ, ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳೋಣ. ಸೊ ಇದು ನಮಗೆಲ್ಲ ವರ್ಕ್ ಮಾಡಿರೋರಿಗೆ. ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತಂದರೆ ನಾವು ಫ್ರೆಷರ್ ಆಗಿದೆ 0 to 15 ಅಂತಂದರೆ ಇದು 0 ಫ್ರೆಷರ್ಗೆ ಹೈಯರ್ ಮಾಡೋದ್ರಿಂದ 0 to 15 ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಟೆಲಿಕಾಮ್ ಇಂಡಸ್ಟ್ರಿಯಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆನಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲ ನೋ ಹಾಕ್ಕೊಳ್ಳಿ. ಮತ್ತು ಆರ್ ಯು ರೆಡಿ ಟು ರೀಲೊಕೇಟ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ ಅಂತಂದರೆ ರೆಡಿ ಇದ್ದರೆ.
ಮತ್ತು ಇಲ್ಲಿ ರೀಸನ್ ಫಾರ್ ಚೇಂಜ್ ಆರ್ ಕರೆಂಟ್ ಜಾಬ್ ಅಂತ ಕೇಳ್ತಿದ್ದಾರೆ. ನೀವೇನಾದ್ರು ಚೇಂಜ್ ಮಾಡೋದಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಏನೋ ನೀವು ಫ್ರೆಷರು ಲೈಕ್ ಯು ಆರ್ ಲುಕಿಂಗ್ ಫಾರ್ ದ ಜಾಬ್ ವಿಚ್ ಆರ್ ಸೂಟೇಬಲ್ ಫಾರ್ ಯು ಅಂತ ಹಾಕ್ಬಿಟ್ಟು ನೆಕ್ಸ್ಟು ಕರೆಂಟ್ ವೇರಿಯಬಲ್ ಪೇ ಕೇಳ್ತಿದ್ದಾರೆ 0 ಅಂತ ಹಾಕ್ಕೊಳ್ಳಿ. ಮತ್ತು ಕರೆಂಟ್ ಫಿಕ್ಸ್ಡ್ ಪೇ ಇದನ್ನು 0 ಅಂತ ಹಾಕ್ಕೊಳ್ಳಿ. ಮತ್ತು ಏನೋ ಗ್ರೇಡು ಲೆವೆಲ್ ಯಾವ ಥರ ಕರೆಂಟ್ ಡೆಸಿಗ್ನೇಷನ್ ಕೇಳ್ತಿದ್ದಾರೆ NA ಅಂತ ಹಾಕ್ಕೊಳ್ಳಿ. ಅದಕ್ಕೆ ಕಂಫರ್ಟೇಬಲ್ ವರ್ಕಿಂಗ್ ಆನ್ ಸಾಟರ್ಡೇ ಆ್ಯಂಡ್ ಪಬ್ಲಿಕ್ ಹಾಲಿಡೇಸ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ವಾಟ್ ಈಸ್ ಯುವರ್ ಟೋಟಲ್ ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳ್ತಿದ್ದಾರೆ, ಇದು 0 ಹಾಕ್ಕೊಳ್ಳಿ. ಮತ್ತು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮ ಜಾಬ್ಗೆ ಈ ರೋಲ್ಗೆ ಅಂತ ಕೇಳ್ತೀವಿ, ಇದಕ್ಕೂ 0 ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮದು ವರ್ಕ್ ಎಕ್ಸ್ಪೀರಿಯೆನ್ಸ್ನ ಆ್ಯಡ್ ಮಾಡಬೇಕು ಇದ್ದರೆ, ಇಲ್ಲ ಅಂತಂದರೆ ಅದೇನಾದ್ರು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಡ್ ಮಾಡಬೇಕು, ಆ್ಯಡ್ ಅಂತ ಕೊಟ್ಬಿಟ್ಟು ನಮ್ಮದು ಡಿಗ್ರಿ ಮೇಜರ್ ಯಾವುದು ಮತ್ತು ಯಾವ ಇಯರ್ ಕ್ವಾಲಿಫೈ ಆಗಿರೋ ಎಷ್ಟು CGP ಅಂತ ಎಲ್ಲ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಡನ್ ಕೊಡಬೇಕು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಲಾಸ್ಟ್ ಪೇಜಲ್ಲಿ ನಮ್ಮದು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಮ್ಮದು ಅಪ್ಲೋಡ್ ರೆಸ್ಯೂಮೆ ಅಂತ ಕೇಳಿದ್ದಾರೆ. ಮತ್ತು ಎಷ್ಟು ಅಂತಂದರೆ ನಮ್ಮದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತಂದರೆ ಇದು ಬಂದಿರುತ್ತಲ್ಲ, ಅಂತಂದರೆ ಕನ್ಸಾಲಿಡೇಟ್ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತಲ್ಲ, ಸೊ ಅದನ್ನ ಅಪ್ಲೋಡ್ ಮಾಡಬೇಕು. ಈ ಲಿಂಕ್ ಏನಾದ್ರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಟ್ರಾವೆಲ್ ಡೊಮೆಸ್ಟಿಕಲಿ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ವಿಲ್ಲಿಂಗ್ ಟು ರಿಲೋಕೇಟ್ ಅಂತ ಕೇಳ್ತಿದ್ದಾರೆ, ಇದಕ್ಕೂ ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಏನೇ ಸ್ಕಿಲ್ಸ್ KYCಗೆ ಅವ್ರಿಗೆ ಏನು ಕೇಳಿದ್ದಾರೆ ಸ್ವಲ್ಪ ಸ್ಕಿಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ ಮಾತಾಡೋಕ್ಕೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಿಮ್ಮ ಜೆಂಡರ್ ಕೇಳ್ತಿದ್ದಾರೆ, ಜೆಂಡರ್ನ ಹಾಕ್ಕೋಬೇಕು. ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಕೇಳ್ತಿದ್ದಾರೆ, ಅದನ್ನೆಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಫಿಲ್ ಮಾಡಿ ಅಗ್ರಿ ಕೊಟ್ಬಿಟ್ಟು ಇಲ್ಲಿ ನಿಮ್ಮದು ಒಂದು ಸಲ ಫುಲ್ ನೇಮ್ ಅಂದರೆ ಈ ಸಿಗ್ನೇಚರ್ ಥರ ಕೊಟ್ಟು ಇವಾಗ ಇನ್ನೊಂದು ಜಾಬು ಸೇಮ್ SBI ಕಡೆ ಅಂದ್ರೆ KYC ಸಪೋರ್ಟ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಹೇಳಿದೆ ಈ ಜಾಬಿಗೆ ಜಾಯ್ನರ್ ಏನು ಬೆನಿಫಿಟ್ಸ್ ಅಂತ. ಇವರು ರೆಸ್ಪಾನ್ಸಿಬಲ್ ಫಾರ್ ಏನು ವರ್ಕ್ ಮಾಡ್ತೀವಿ ಅಂತಂದರೆ ವರ್ಕಿಂಗ್ ಆನ್ ಅಲೋಕೇಟೆಡ್ ವಿಡಿಯೋ KYC ಕೇಸ್ ಬೈ ಪ್ರೊಡಕ್ಷನ್ ಡೆಲಿವರಿ KYC ಅಂತಂದ್ರೆ ಈಗ ಎಷ್ಟೊಂದು ವರ್ಕಿಂಗ್ ಪ್ರೊಫೆಷನಲ್ ಎಲ್ಲ ಆ ಜಾಬ್ ಬ್ಯಾಂಕಿಗೆ ಬರೋಕ್ಕಾಗಲ್ಲ. ಸೊ ಅವ್ರದ್ದು ಐಡೆಂಟಿಫಿಕೇಷನ್ನ ವೆರಿಫೈ ಮಾಡಿರಬೇಕಾಗುತ್ತೆ, ಅಂದರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅವ್ರದ್ದು ನ್ಯಾಷನಲ್ ID ಎಲ್ಲ. ಸೊ ನಾವು ಅದನ್ನ ಫೋನ್ ಮಾಡಿ ಅಂದರೆ ವಿಡಿಯೋ ಕಾಲ್ ಮಾಡಿ ನಾವು ವೆರಿಫೈ ಮಾಡಬೇಕಾಗುತ್ತೆ KYCಗೆ. ಅಂದರೆ KYC ಅಂದರೆ ಅಲ್ಲೇ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟವ್ರದ್ದು ನಾವು ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ತೊಗೊಂಡು ನಾವು ಡೇಟನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಏನೇನು ಮಾತಾಡಿದ್ವಿ, ಯಾವ ಥರ ಕಮ್ಯುನಿಕೇಷನ್ ಆಯಿತು ವಿಡಿಯೋ ಕಾಲಲ್ಲಿ ಅಂದ್ಬಿಟ್ಟು SOPನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ಕಸ್ಟಮರ್ಸ್ ಆಗಿರಲಿ ಅವ್ರ ನೇಮ್ ಪ್ರಕಾರ. ಮತ್ತು ಡಿಲಿಜೆಂಟ್ ಎಕ್ಸಿಕ್ಯೂಟಿವ್ ಡಿಸಿಷನ್ ಅಂತಂದರೆ ಯಾವುದೇ ಇವಾಗ ನನ್ನ ಹತ್ರ ನಂಬರ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದರೆ ಇಲ್ಲ, ಅದನ್ನ ನಾವು ಪ್ರೊಸೆಸ್ ಮಾಡೋಂಗೆ ಇಲ್ಲ, ಅದನ್ನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಸಿಗುತ್ತೆ ಆವಾಗಲೇ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ಬೇಕು. ಸೊ ವಿತೌಟ್ ಒಂದೇ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದ್ರು ಅದನ್ನ ಕೇಸ್ನ ಫುಲ್ಫಿಲ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಇದರಲ್ಲಿ. ಸೊ ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲೂ ಸೇಮ್ ಅಂದರೆ ಏನು ಸ್ಕಿಲ್ಸ್ ಬೇಕು ಅಂತಂದರೆ ಎಕ್ಸೆಲ್ ನಾಲೆಡ್ಜ್ ಇರಬೇಕು, ಮತ್ತು ಬೇಸಿಕ್ KYC ರೆಗ್ಯುಲೇಟರಿ ನಾಲೆಡ್ಜ್ ಇರಬೇಕು, ಮತ್ತು ಕಂಪ್ಲೇಂಟ್ಸ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲೂ ಎನಿ ಗ್ರ್ಯಾಜುಯೇಟ್ ಆಗಿರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ KYC ಅಸೋಸಿಯೇಟ್ KYC ರೋಲ್ಗೆ ನೋಡೋಣ. ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ. ಎಕ್ಸಿಕ್ಯೂಟಿವ್ ಕಸ್ಟಮರು ನಿಮ್ಗೆ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಯಾವುದ್ಯಾವುದು ಇಂಟ್ರೆಸ್ಟ್ ಇದೆ ಮತ್ತು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅದು ಅಪ್ಲೈ ಮಾಡಿ. ನೋಡಿ ಇಲ್ಲಿ ಎಕ್ಸಿಕ್ಯೂಟಿವ್ KYC ಇದೆ, ಅಂಡರ್ CKYC ಇದೆ, ಅದ್ರ ಮೇಲೂ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ನಾವು ಬರುತ್ತೆ. ಸೊ ಅಪ್ಲೈ ಕೊಡಿ ಇಂಟ್ರೆಸ್ಟ್ ಇರೋರು. ಲಾಸ್ಟ್ ಬಂದುಬಿಟ್ಟು ಸೇಮ್ ಅದೇ ಕಂಪ್ನಿದು SBI ಅವ್ರದ್ದೇನೆ ಅಸೋಸಿಯೇಟ್ ಸ್ಕ್ರೀನಿಂಗ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಏನು ರೋಲು ನಮ್ಮದು ಅಂತಂದರೆ ಫ್ರಾಡ್ ಪ್ರಿವೆನ್ಷನ್ಸು ಅಂತಂದರೆ ಏನೋ ಫ್ರಾಡ್ಗಳಾಗ್ತಿದ್ರೆ ಡಿಟೆಕ್ಷನ್ನು, ಮಾನಿಟರಿಂಗ್ ಆ್ಯಂಡ್ ಕಂಪ್ಲೇಂಟ್ಸು ಆ ಥರ ರೋಲ್ ಆಗಿರುತ್ತೆ. ಇಲ್ಲಿ ಅನಲೈಸ್ ಅಪ್ಲಿಕೇಶನ್ ಟ್ರಾನ್ಸಾಕ್ಷನ್ ಆಫ್ ಪ್ಯಾಟ್ರನ್ ನಾಟ್ ಫ್ರಾಡ್ ಆ್ಯಂಡ್ ಮೇಕ್ ಡಿಸಿಷನ್ ಅಂತಂದರೆ ಅವ್ರದ್ದು ಅಪ್ಲಿಕೇಶನ್ ಎಲ್ಲ ನೋಡ್ತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಅಂತಂದರೆ ಸ್ವಲ್ಪ ಸಸ್ಪೆಷಿಯಸ್ ಅಂತಂದರೆ ಸ್ವಲ್ಪ ಡೌಟ್ ಬಂದವರು ವ್ಯಕ್ತಿಗಳದ್ದು ಯಾವ ಥರ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ನೋಡಬೇಕು. ಸೊ ಅದೇನಾದರೂ ಸ್ವಲ್ಪ ನಿಮ್ಗೆ ಡೌಟ್ ಬಂದರೆ ಅವ್ರದ್ದು ಕಾರ್ಡ್ಸ್ ಎಲ್ಲ ಬ್ಲಾಕ್ ಕೂಡ ಮಾಡಬೇಕಾಗಿರುತ್ತೆ. ಸೊ ಬ್ಲಾಕ್ ಮಾಡೋದು ಅನ್ಬ್ಲಾಕ್ ಮಾಡೋದು ನಮ್ಮ ಜಾಬ್ ಆಗಿರುತ್ತೆ ಇಲ್ಲಿ.
communicate with the applicant customer to understand pattern and make judgment to approve decline application of block cards ಅಂತ ಅಂದರೆ ಕಮ್ಯುನಿಕೇಟ್ ಮಾಡಬೇಕು. ಎಂತಕ್ಕೆ ಈ ಥರ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂದರೆ ತುಂಬ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ, ಆ ಥರ ತುಂಬ ಅಮೌಂಟ್ ಇರೋರನ್ನ ಅಂತಂದರೆ ಅಮೌಂಟ್ ಅಲ್ಲ ತುಂಬ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು, ಸ್ವಲ್ಪ ಡೌಟ್ ಬರೋ ರೀತಿ ಇರೋರನ್ನ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಯಾಕೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ರಿಪೋರ್ಟ್ ಶೇರ್ ಫ್ರಾಡ್ ಮೋಡಸ್ ಆಪರೇಟ್ ಅಂತ ಅಂದರೆ ನಿಮ್ಗೇನು ಡೌಟ್ ಬಂದದನ್ನ ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಮಾಡಬೇಕಾಗುತ್ತೆ. ನಂಗೆ ಈ ಥರ ಡೌಟ್ ಇದೆ ಇವ್ರ ಮೇಲೆ, ಸೊ ಆ್ಯಕ್ಷನ್ ತಗೊಳ್ಳಿ ಅಂದ್ಬಿಟ್ಟು. ಮತ್ತು ಇಲ್ಲಿ ಆ್ಯಕ್ಷನ್ ಸಸ್ಪೆಕ್ಟೆಡ್ ಫ್ರಾಡ್ ಅಲರ್ಟ್ ವೈಲ್ ಡೆಲಿವರಿಂಗ್ ದ ಬೆಸ್ಟ್ ಲೆವೆಲ್ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಸೊ ಎಲ್ಲರ ಮೇಲೂ ಡೌಟ್ ಪಡೋಕ್ಕಾಗಲ್ಲ. ಸೊ ಅವ್ರ ಜೊತೆ ಫಸ್ಟ್ ಕಮ್ಯುನಿಕೇಟ್ ಮಾಡಿ ಅವ್ರದ್ದು ಏನಿದೆ ಅನ್ನೋದನ್ನ ಮೈಂಡ್ಸೆಟ್ ಯಾವ ಥರ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆಕ್ಸ್ಟು ನಾವು ಇವ್ರೇನು ಕರೆಕ್ಟಾಗಿ ಇದ್ದಾರಾ ಇಲ್ಲ ಫ್ರಾಡ್ ಮಾಡ್ತಿದ್ದಾರಾ ಅಂತ ತಿಳ್ಕೊಬೇಕಾಗಿರುತ್ತೆ. ಇಷ್ಟು ನಮ್ಮದು ಜಾಬ್ ಆಗಿರುತ್ತೆ ಇದರಲ್ಲಿ. ಇನ್ನು ಏನು ಮಾಡಬೇಕು ಅಂತಂದರೆ ಎನ್ಶ್ಯೂರ್ ಅಪ್ಲಿಕೇಶನ್ ಆ್ಯಂಡ್ ಟ್ರಾನ್ಸಾಕ್ಷನ್ ಫ್ರಾಡ್ ಅಲ್ಲ ಡಿಸಿಷನ್ ಫಾರ್ ಲೋ ಮೀಡಿಯಮ್ ರಿಸ್ಕ್ ಲೆವೆಲ್ ಅಂತಂದರೆ ಏನೋ ಡೌಟ್ ಬಂತಂದರೆ ಅದನ್ನೆಲ್ಲ ಮಾನಿಟರ್ ಮಾಡಿ SOP ಮಾಡಿ ಇಟ್ಟಿರಬೇಕು. ಅಂತಂದರೆ ಒಂದು ರಿಟರ್ನಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಮಾಡಿ ಇಟ್ಟಿರಬೇಕು, ಯಾವ ಕಸ್ಟಮರ್ ಮೇಲೆ ಏನು ಡೌಟ್ ಇದೆ ಅಂದ್ಬಿಟ್ಟು ಎಂತಕ್ಕಿದೆ ಅದಕ್ಕೆಲ್ಲ ಸ್ಪೆಸಿಫಿಕ್ ರೀಸನ್ ಕೊಟ್ಬಿಟ್ಟು ನಾವು ಮಾಡಿಟ್ಟಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಂಬರ್ ಆಫ್ ಕೇಸ್ ಅಂತಂದರೆ ಇಲ್ಲಿ ಏನು ನಮಗೆ ನಾಲೆಡ್ಜ್ ಇರಬೇಕು ಅಂದರೆ ಬೇಸಿಕ್ ನಾಲೆಜ್ ಆಫ್ ಫ್ರಾಡ್ ಮ್ಯಾನೇಜ್ಮೆಂಟ್ ಅಂತಂದರೆ ಫ್ರಾಡ್ ಮ್ಯಾನೇಜ್ಮೆಂಟ್ ಎಲ್ಲ ಕಡೆ ಬರುತ್ತೆ, BCom ಅಲ್ಲೆಲ್ಲ ಬರುತ್ತೆ ಆಲ್ಮೋಸ್ಟ್. ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಆಫ್ ಡಾಕ್ಯುಮೆಂಟಿಂಗ್ ಕೇಸ್ ಫ್ಯಾಕ್ಟ್ಸ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಕ್ರಿಟಿಕಲ್ ಥಿಂಕಿಂಗು ಮತ್ತು ಲಿಸ್ನಿಂಗ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಡಿಸಿಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಪಿಟೇಟಿವ್ ಆರ್ಗನೈಸೇಷನ್ ಕೂಡ ಹೇಳಿದ್ದಾರೆ. ಲೈಕ್ ಪ್ರಿಫರ್ಡೇಬಲ್ ಇದ್ರ ಫ್ರಾಡ್ ಅನಾಲಿಸಿಸ್ಗೆ ಬ್ಯಾಂಕಿಂಗು, ಫಿನಾನ್ಸು, ಕಾಮರ್ಸ್, ಇನ್ಶೂರೆನ್ಸ್ ಈ ಥರ ಎಜುಕೇಷನ್ ಇದ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಈ ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ನೋಡೋಣ. ಸೊ ಸೆಕೆಂಡ್ ಜಾಬ್ ಅದು KYC ಆಯಿತು. ಇದು KYC ಮತ್ತು ಅಸೋಸಿಯೇಟ್ ಸ್ಕ್ರೀನಿಂಗು ಅಷ್ಟೇ. ಇಲ್ಲೇ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಸಿಗುತ್ತೆ. ಸೊ ಹಂಗೆ ಸ್ವಲ್ಪ ನಿಧಾನಕ್ಕೆ ಸ್ಕ್ರೋಲ್ ಡೌನ್ ಮಾಡಬೇಕು. ಸೊ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡಿ ಅಸೋಸಿಯೇಟ್ ಸ್ಕ್ರೀನಿಂಗ್ ಅಂತ ಇದೆ. ಸೊ ಇದು ನೆನ್ನೆ ಓಪನ್ ಆಗಿದೆ ಜಾಬ್ ಅಸೋಸಿಯೇಟ್ ಸ್ಕ್ರೀನಿಂಗು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ಸೇಮ್ ಅಪ್ಲೈ ಕೊಡಿ. ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ದಂಗೆ 3 ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ವಿಡಿಯೋನ ನೋಡಿಕೊಂಡು ಮತ್ತು ನೀಡಿರೋರೆಲ್ಲ ಅಪ್ಲೈ ಮಾಡಿ. ಮತ್ತು ಯಾರ್ಯಾರಿಗೆ ಜಾಬ್ ಹುಡುಕ್ತಾ ಇದ್ದಾರೆ ಲೈಕ್ ಅವರೆಲ್ಲ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಅದು ಎಕ್ಸ್ಪೇ ಕಾರ್ಡ್ಸಿಂದ. ಸೊ ಇನ್ನು ಜಾಬ್ ಸೆಕ್ಯೂರಿಟಿ ತುಂಬ ಇರುತ್ತೆ ಮತ್ತು ಸ್ಯಾಲ್ರಿ ಕೂಡ ಹಂಗೆ ಇರುತ್ತೆ. ಲೈಕ್ ಗೌರ್ಮೆಂಟ್ ಓರಿಯೆಂಟೆಡ್ ಜಾಬ್ ಆಗಿರುತ್ತೆ ಇದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.